ಕರ್ನಾಟಕದ ರಾಜಕಾರಣದಲ್ಲೀಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಅದುವೇ ಆಪರೇಷನ್ ಆಸ್ಟ್ರೇಲಿಯಾ. ಅರೆ, ಆಸ್ಟ್ರೇಲಿಯಾದಲ್ಲಿ ನಮ್ಮ ಕರ್ನಾಟಕದ ಶಾಸಕರು ಏನು ಮಾಡ್ತಿದ್ದಾರೆ? ಅದು ಕೂಡ ಬರೋಬ್ಬರಿ 15 ದಿನಗಳ ಪ್ರವಾಸ ಅಂತೆ. ಒಂದ್ ಕಡೆ ರಾಜ್ಯದಲ್ಲಿ ಬಜೆಟ್ ಸಿದ್ಧತೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ಜನಪ್ರತಿನಿಧಿಗಳು ಫಾರಿನ್ ಫ್ಲೈಟ್ ಹತ್ತಿದ್ದಾರೆ. ಯಾಕೆ ಈ ಟೈಮಿಂಗ್ಸು? ಇದರ ಹಿಂದಿರೋ ಅಸಲಿ ಸಮಾಚಾರ ಆದ್ರೂ ಏನು? ಇವತ್ತು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮಂಗಳವಾರ ಸಂಜೆ ಒಂದು ಟೀಮ್ ಹೊರಟಿದೆ ಬೆಂಗಳೂರಿಂದ. 25ರಿಂದ 35 ಜನ ಶಾಸಕರು ಇದ್ದಾರೆ. ಅದರಲ್ಲಿ MLCಗಳು ಕೂಡ ಇದ್ದಾರೆ. ಬೆಂಗಳೂರಿಂದ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ಗೆ ಮೇಲ್ನೋಟಕ್ಕೆ ಇದು ಅಧ್ಯಯನ ಪ್ರವಾಸ ಅಥವಾ ಸ್ಟಡಿ ಟೂರ್ ಅಂತ ಕರಿತಾ ಇದ್ದಾರೆ. ಅಲ್ಲಿನ ಹೈನುಗಾರಿಕೆ, ಕೃಷಿ ಬಗ್ಗೆ ಕಲಿಯೋಕೆ ಹೋಗ್ತಿದಾರಂತೆ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಓದೋರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದವರು. ಇದು ಜನರ ದುಡ್ಡು ಅಥವಾ ಸ್ವಂತ ದುಡ್ಡು? ರಾಜಕಾರಣಿಗಳು ಅಂದಮೇಲೆ ಈ ಗೊಂದಲ ಇರ್ಬೇಕಲ್ವಾ? ಒಬ್ಬ ಶಾಸಕ ಹೇಳ್ತಾರೆ ಸರ್ಕಾರಿ ಇಲಾಖೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಆದ್ರೆ ಜನ ಯಾವಾಗ ಉಗಿಯೋಕ್ ಸ್ಟಾರ್ಟ್ ಮಾಡಿದ್ರು ತಕ್ಷಣ ವರ್ಷನ್ ಚೇಂಜ್ ಆಯ್ತು ನೋಡಿ. CM ಸಿದ್ದರಾಮಯ್ಯನವರೇ ಹೇಳ್ತಾರೆ ಇದು ಅವರವರ ಸ್ವಂತ ಖರ್ಚಿನ ಪ್ರವಾಸ ಅಂತ. ಸಚಿವರೊಬ್ರು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಉಲ್ಟಾ ಹೊಡೆದ್ರು. ಅಲ್ಲಿಗೂ ಇದು ಪಕ್ಕಾ ಪರ್ಸನಲ್ ಟ್ರಿಪ್ ಅನ್ನೋದು ಫಿಕ್ಸ್ ಆಯ್ತು ನೋಡಿ. ಈಗ ಮೇನ್ ಮ್ಯಾಟ್ರಿಗೆ ಬರೋಣ. ಯಾಕೆ ಈ ಪ್ರವಾಸ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ? ಕರ್ನಾಟಕ ಕಾಂಗ್ರೆಸ್ನಲ್ಲಿ 2.5 ವರ್ಷ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಎಲ್ರಿಗೂ ಗೊತ್ತು. ಈಗ ಆ ಡೆಡ್ಲೈನ್ ಹತ್ರ ಬರ್ತಾ ಇದೆ ಅಥವಾ ಮುಗ್ದೇ ಹೋಗಿದೆ ಅನ್ನೋ ಚರ್ಚೆ ಇದೆ. ಇತ್ತ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅವರು ನಮ್ಮಪ್ಪನೇ 5 ವರ್ಷ CM ಅಂತ ಹೇಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಒಂದು ತಂತ್ರ ಇದೆ. ನಿಮ್ ಕುರ್ಚಿ ಅಲ್ಗಾಡ್ತಾ ಇದೆ ಅನ್ಸಿದಾಗ ನಿಮ್ ಜೊತೆ ಎಷ್ಟು ಜನ ಶಾಸಕರಿದ್ದಾರೆ ಅಂತ ತೋರಿಸ್ಬೇಕು. ಬಜೆಟ್ ಸೆಷನ್ ಇರುವಾಗಲೇ 25 ಜನ ಶಾಸಕರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತು ಪ್ರವಾಸಕ್ಕೆ ಹೋದ್ರೆ ಅದು ಹೈಕಮಾಂಡ್ಗೆ ಕೊಡುವ ಸ್ಟ್ರಾಂಗ್ ಮೆಸೇಜ್. ನೋಡಿ, ನನ್ನ ಹತ್ರ ಸಂಖ್ಯಾಬಲ ಇದೆ, ನನ್ನನ್ನು ಮುಟ್ಟೋದು ಅಷ್ಟು ಸುಲಭವಲ್ಲ ಅನ್ನೋ ಪರೋಕ್ಷ ಎಚ್ಚರಿಕೆ ಇದಾಗಿರಬಹುದು ಅಂತ ರಾಜಕೀಯ ಪಂಡಿತರು ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಇರಲಿ ಅಥವಾ ಬಜೆಟ್ ಇರಲಿ, ನಮ್ಮ ಶಾಸಕರಿಗೆ ಮಾತ್ರ ಫಾರಿನ್ ಟ್ರಿಪ್ ಅನಿವಾರ್ಯ ಅನ್ಸುತ್ತೆ. ಅಧ್ಯಯನ ಮಾಡೋಕೆ ಆಸ್ಟ್ರೇಲಿಯಾನೇ ಬೇಕಾ? ನಮ್ಮ ಹಳ್ಳಿಗಳಲ್ಲಿ ಅಧ್ಯಯನ ಮಾಡೋಕೆ ವಿಷಯಗಳೇ ಇಲ್ವಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ನಿಮ್ಗೇನು ಅನ್ಸುತ್ತೆ? ಈ ಪ್ರವಾಸ ಕೇವಲ ಮೋಜು ಮಸ್ತಿಗ ಅಥವಾ ಅಧಿಕಾರ ಉಳಿಸ್ಕೊಳ್ಳುವ ಒಂದು ಪೊಲಿಟಿಕಲ್ ಗೇಮ್ ಪ್ಲಾನಾ? ಕಮೆಂಟ್ ಮಾಡಿ ತಿಳಿಸಿ.